ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ ಏನು, ನಾವು ಅಡಿಕೆಗೆ ಗೊಬ್ಬರ ಹಾಕಲೇಬೇಕಾ, ಹಾಕದಿದ್ದರೆ ನಡೆಯುತ್ತದ, ಮುಂತಾದ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಯಾವುದೇ ಜೀವಿಯಾಗಲಿ ಅಥವಾ ಕೃಷಿಯಾಗಲಿ ಗೊಬ್ಬರ ಅಥವಾ ಪೋಷಕಾಂಶ ಎಂಬುದು ಬೇಕೇ ಬೇಕು. ನಾವು ಮನುಷ್ಯರಿಗೂ ಅಷ್ಟೇ, ಜೀವಿಗಳಿಗೆ, ಸಸ್ಯಗಳಿಗೆ, ಯಾವುದೇ ಪ್ರಾಣಿಗಳಿಗೆ ಇದ್ರೂ ಕೂಡ ಅದು ಪೋಷಕಾಂಶ ಅಂತ ಬೇಕೇ ಬೇಕು. ಸಹಜ ಕೃಷಿ ಪದ್ಧತಿಯ ವಿಶೇಷತೆ ಏನಂತ ಹೇಳಿದರೆ, ನಾವು ಯಾವುದೇ ಹೊರಗಿನಿಂದ ತರುವ ಗೊಬ್ಬರ, ರಾಸಾಯನಿಕ ಆಗಲಿ ಅಥವಾ ಸಾವಯವ ಇರಲಿ, ಹಟ್ಟಿ ಗೊಬ್ಬರ ಇರಲಿ, ಆಡಿನ ಹಿಕ್ಕೆ, ಕೋಳಿ ಗೊಬ್ಬರ ಎಲ್ಲ ಹಾಕ್ತೇವೆ. ಯಾವುದನ್ನು ಹಾಕದೆ ಈ ಭೂಮಿಯಲ್ಲಿಯೇ ಸಹಜವಾಗಿ ಪೋಷಕಾಂಶಗಳು ಆಗುವ ಹಾಗೆ ಮಾಡುವಂತಹ ಒಂದು ವಿಧಾನ ಕೃಷಿ ಪದ್ಧತಿಗೆ ನಾವು ಸಹಜ ಕೃಷಿ ಪದ್ಧತಿ ಅಂತ ಹೇಳ್ತೇವೆ. ಇದು ಹೇಗೆ ಮಾಡುವುದು ಅಂತ ಹೇಳಿದರೆ, ಇದಕ್ಕೆ ನಾವು ಮೊದಲು ಕಾಡನ್ನು ನೋಡಬೇಕು. ನೋಡಿ ಸ್ನೇಹಿತರೆ, ಅದ್ಭುತವಾದ ಕಾಡು ನೋಡಿ. ಈ ಕಾಡು ಯಾಕೆ ರಚನೆ ಆಗಿದೆ ಅಂತ ಹೇಳಿದರೆ, ಮುಖ್ಯವಾಗಿ ಹೇಳುವುದಾದರೆ ಮನುಷ್ಯರ ಪ್ರವೇಶ ಇಲ್ಲಿಗೆ ಆಗಲಿಲ್ಲ, ಹಾಗಾಗಿ ಕಾಡು ಕಾಡಾಗಿಯೇ ಉಳಿದಿದೆ. ಎಲ್ಲಿಯಾದರೂ ಮನುಷ್ಯರ ಪ್ರವೇಶ ಆಗ್ತಿದ್ದರೆ ಈ ಕಾಡುಗಳೆಲ್ಲ ಹೋಗಿ ತೋಟ ಆಗ್ತಿತ್ತು. ಈ ಕಾಡನ್ನು ಒಮ್ಮೆ ನೋಡಿ, ನೀವು ಗಮನಿಸಿ. ಮೊದಲನೇದಾಗಿ ದೊಡ್ಡ ಮರಗಳಿದೆ ನೋಡಿ, ಆ ಮರವನ್ನು ನೋಡಿ, ತುಂಬ ಎತ್ತರ ಇದೆ ನೋಡಿ. ಆ ನಂತರ ಅದಕ್ಕಿಂತ ಸಣ್ಣ ಮರ ನೋಡಿ, ಇದು ಚಿಕ್ಕ ಚಿಕ್ಕ ಗಿಡಗಳು ನೋಡಿ. ಇಲ್ಲಿ ಸಾವಿರಾರು ವರ್ಷಗಳಿಂದ ಈ ಕಾಡಿದೆ, ಆದರೆ ಇಷ್ಟರವರೆಗೆ ಯಾರೂ ಇದಕ್ಕೆ ಒಂದು ತುಂಡು ಗೊಬ್ಬರ ಕೊಟ್ಟಲಿಲ್ಲ. ಸಾವಯವ ಗೊಬ್ಬರ ಇರಲಿ, ರಾಸಾಯನಿಕ ಗೊಬ್ಬರ ಆಗಲಿ ಈ ಭೂಮಿಗೆ ಹಾಕಿಲ್ಲ. ಮನುಷ್ಯರ ಪ್ರವೇಶನೇ ಆಗಿಲ್ಲ. ಗೊಬ್ಬರ ಹಾಕೋದಂತ ಹೇಳಿದರೆ ಮನುಷ್ಯರು ಮಾತ್ರ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾದ್ದು ಏನಂತ ಹೇಳಿದರೆ, ಇಲ್ಲಿರುವ ಪ್ರತಿಯೊಂದು ಮರಗಳು ಕೂಡ ದಷ್ಟಪುಷ್ಟವಾಗಿದೆ, ಅಷ್ಟೇ ಅಲ್ಲದೆ ಆರೋಗ್ಯಯುತವಾಗಿದೆ. ಯಾವುದಕ್ಕೂ ಕೂಡ ಗೊಬ್ಬರದ ಕೊರತೆ ಆಗಿಲ್ಲ ನೋಡಿ. ಕೆಳಗಡೆ ತಳಮಟ್ಟದಲ್ಲಿ, ನೆಲಮಟ್ಟದಲ್ಲಿ ಕೂಡ ಗಿಡಗಳಿದೆ ನೋಡಿ. ನಾವು ಇಲ್ಲಿ ತಿಳ್ಕೊಳ್ಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದರೆ, ಗಿಡಗಳಿಗೆ ನಾವು ಮನುಷ್ಯರು ಗೊಬ್ಬರ ಕೊಟ್ಟೇ ಕೃಷಿ ಮಾಡಬೇಕಂತಿಲ್ಲ, ಅಥವಾ ಗಿಡಗಳಿಗೆ ನಮ್ಮ ಗೊಬ್ಬರದ, ನಾವು ಹಾಕುವಂತಹ ಗೊಬ್ಬರದ ಅಗತ್ಯ ಇಲ್ಲ. ಇಲ್ಲಿ ಪರಿಸರವೇ, ಪ್ರಕೃತಿ ಅದನ್ನೆಲ್ಲ ಕೊಟ್ಟಿರ್ತದೆ. ಹಾಗಾದರೆ ನಮ್ಮ ಅಡಿಕೆ ತೋಟದಲ್ಲಿ ನಾವು ಎಷ್ಟೇ ಗೊಬ್ಬರ ಕ್ವಿಂಟಾಲ್ ಗಟ್ಟಲೆ ಹಟ್ಟಿ ಗೊಬ್ಬರ ಇರ್ಬೋದು, ಹಿಂಡಿಗಳಿರ್ಬೋದು, ಅಥವಾ ಆಡಿನ ಹಿಕ್ಕೆ, ರಾಸಾಯನಿಕ ಗೊಬ್ಬರವನ್ನು ಸುರಿತೇವೆ, ಬೇಕಾದಷ್ಟು ಸುರಿತೇವೆ. ಆದ್ರೂ ವರ್ಷದಿಂದ ವರ್ಷಕ್ಕೆ ಗೊಬ್ಬರದ ಅಲ್ಲಿ ಕೊರತೆಯೇ ಆಗ್ತಾ ಇರ್ತದೆ. ಯಾವಾಗ ನೋಡಿದರೂ, ಯಾವ ಸಲ ನೋಡಿದರೂ ನಮ್ಮ ಮಣ್ಣನ್ನು ಬೇಕಾದರೆ ನೀವು ಪರೀಕ್ಷೆ ಮಾಡಿಸಿ, ನಿಮ್ಮ ತೋಟದಲ್ಲಿರುವ ಮಣ್ಣಿನಲ್ಲಿ ಪೋಷಕಾಂಶ ಇರುವುದಿಲ್ಲ. ಹಾಗಾದರೆ ಯಾಕೆ ಇರುವುದಿಲ್ಲ? ಇಲ್ಲಿನ ಮಣ್ಣಿನಲ್ಲಿ ಹಾಗಾದರೆ ಏನಾಗ್ತದೆ? ಈ ವಿಷಯದ ಬಗ್ಗೆ ನೋಡಿ ಸ್ನೇಹಿತರೆ, ಇಲ್ಲಿರುವ ಮಣ್ಣನ್ನು ನಾವು ಗಮನಿಸೋಣ. ಮೊದಲನೇದಾಗಿ ಹ್ಯೂಮಸ್ ಅಂತ ಹೇಳ್ತೇವೆ ಇದಕ್ಕೆ. ಕಾಡಿನಲ್ಲಿರುವ ಮಣ್ಣಿಗೆ ಹ್ಯೂಮಸ್ ಅಂತ ಹೇಳ್ತೇವೆ. ನೋಡುವ ಇಲ್ಲಿ ಹ್ಯೂಮಸ್ ರಚನೆ ಹೇಗಿದೆ ಅಂತ ನೋಡುವ. ಬನ್ನಿ ಈ ಜಾಗಕ್ಕೆ ಒಮ್ಮೆ ನೋಡುವ. ನೋಡಿ ಸ್ನೇಹಿತರೆ, ಇಷ್ಟರವರೆಗೆ ಈ ಮಣ್ಣಿಗೆ ಯಾವುದೇ ಮನುಷ್ಯರ ಪ್ರವೇಶ ಆಗಲಿಲ್ಲ ನೋಡಿ. ಇಲ್ಲಿರುವ ಮಣ್ಣನ್ನು ಒಮ್ಮೆ ಗಮನಿಸಿ, ಎಷ್ಟು ಮೃದುವಾಗಿದೆ ಮತ್ತು ಯಾವ ಬಣ್ಣದಲ್ಲಿದೆ ಅಂತ ನೋಡಿ. ಕಾಡಿನ ಮಣ್ಣು. ಈ ಮಣ್ಣನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಎಷ್ಟು ಫಲವತ್ತಾಗಿರ್ತದೆ ಅಂತ. ಇದನ್ನು ಯಾರಾದರೂ ಬರಡು ಮಣ್ಣು ಅಂತ ಹೇಳ್ತಾರೆ ನೋಡಿ. ಎಷ್ಟೇ ಕೈಯಿಂದಲೇ ತೆಗಿಲಿಕ್ಕೆ ನೋಡಿ ಮಣ್ಣನ್ನು, ಅಷ್ಟು ಮೃದುವಾಗಿರಬೇಕು. ಇದಕ್ಕೆ ಹ್ಯೂಮಸ್ ಅಂತ ಹೇಳ್ತೇವೆ. ಇದು ಬರೀ ಮಣ್ಣಲ್ಲ, ಇದು ಜೀವಾಣುಗಳು ಸತ್ತ ಮತ್ತು ಗಿಡಗಳ ಎಲೆಗಳು, ಚೂರುಗಳು, ಕೊಳೆತದ್ದು, ಕಲಿತದ್ದು ಎಲ್ಲವೂ ಇದರಲ್ಲಿ ಸೇರಿ ರಚನೆ ಆದಂಥ ಇದೊಂದು ವಸ್ತು. ಇದಕ್ಕೆ ಹ್ಯೂಮಸ್ ಅಂತ ಹೇಳ್ತೇವೆ. ಇದು ಕೇವಲ ಮಣ್ಣಲ್ಲ, ಇದು ಗೊಬ್ಬರ ಅಂತ ಹೇಳ್ಬೋದು. ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಇದನ್ನು ಗೊಬ್ಬರ ಅಂತ ಹೇಳ್ಬೋದು. ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ, ಇಲ್ಲಿ ಕಾಡಿನಲ್ಲಿ ಕರಿಮೆಣಸು ಗಿಡ ಇದೆ ನೋಡಿ, ಕಾಡು ಕರಿಮೆಣಸು, ಬೇಕಾದಷ್ಟು ಬಳ್ಳಿಗಳೆಲ್ಲ ಇದೆ. ಇದೇ ರೀತಿಯ ಕ್ರಮವನ್ನು ಅಡಿಕೆ ತೋಟಕ್ಕೆ ಅಳವಡಿಸಿದರೆ ಅದನ್ನೇ ಸಹಜ ಕೃಷಿ ಪದ್ಧತಿ ಅಂತ ಹೇಳೋದು. ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ, ಕಾಡಿನಲ್ಲಿರುವಂತಹ ರಚನೆಯನ್ನು ನಮ್ಮ ತೋಟಕ್ಕೆ ಅಳವಡಿಸಿದರೆ ಅದೇ ಸಹಜ ಕೃಷಿ ಪದ್ಧತಿ. ಅಥವಾ ಖರ್ಚು ಕಡಿಮೆ ಇರುವ ಕಾರಣ, ನಾವು ಹಿಟಾಚಿ ಬಳಸದ ಕಾರಣ ಅದಕ್ಕೆ ಶೂನ್ಯ ಬಂಡವಾಳ ಅಂತಲೂ ಹೇಳ್ತೇವೆ. ಅಂದರೆ ಬಂಡವಾಳ ಅತೀ ಕಡಿಮೆ ಇರ್ತದೆ, ನಾವು ಖರ್ಚು ಮಾಡಲಿಕ್ಕೆ ಏನು ಇರುವುದಿಲ್ಲ ಅಲ್ಲಿ. ಯಾಕಂತ ಹೇಳಿದರೆ ಇಲ್ಲಿ ಏನಾದರೂ ಖರ್ಚು ಮಾಡಿದ್ದು ನಟ್ಟಿದ್ದ ಯಾರಾದರೂ ಅದರಷ್ಟಕ್ಕೆ ಬಂದದ್ದು. ಆದರೆ ನಾವು ಕೃಷಿ ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ,
ಅಡಿಕೆಯ ಬಿತ್ತನೆ ಬೀಜವನ್ನು ನೆಡಬೇಕಾಗ್ತದೆ. ಆದರೆ ನೆಡುವಾಗ ಅತಿ ಕಡಿಮೆ ಖರ್ಚಲ್ಲಿ ಭೂಮಿಗೆ ಯಾವುದೇ ಹಾನಿಯಾಗದಂತೆ, ಪೆಟ್ಟಾಗದಂತೆ ಹಿಟಾಚಿಯನ್ನು ಬಳಸದೆ ಆದಷ್ಟು ನಾವು ಕೃಷಿ ಮಾಡಿದರೆ ನಮ್ಮ ತೋಟದಲ್ಲಿ ಇದೇ ರೀತಿ ಹ್ಯೂಮಸ್ ಆಗ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಮಣ್ಣಿಗೆ ಒಂದು ಪರಿಮಳ ಇದೆ, ಒಂದು ಗಿಡಮೂಲಿಕೆ ಪರಿಮಳ ಬರ್ತದೆ. ಇದು ಪರಿಮಳ ಇದ್ದರೆ ಅದು ಶುದ್ಧವಾದ, ಪರಿಶುದ್ಧವಾದ, ಒಂದು ನೈಸರ್ಗಿಕವಾದಂತಹ ಮಣ್ಣು, ಹ್ಯೂಮಸ್ ಅಂತ ಹೇಳ್ತೇವೆ. ಹಾಗಾದರೆ ಹ್ಯೂಮಸ್ ರಚನೆ ಆಗಲಿಕ್ಕೆ ಮತ್ತು ಇಲ್ಲಿರುವ ಜೀವಾಣುಗಳು ಜೈವಿಕವಾದಂತಹ ಪ್ರತಿಯೊಂದು ಕ್ರಿಯೆ ಯಶಸ್ವಿಯಾಗಿ ನಡೀಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ಈ ಭೂಮಿಗೆ ಯಾವುದೇ ಕಾರಣಕ್ಕೂ ಬಿಸಿಲು ನೇರವಾಗಿ ಬೀಳುವುದಿಲ್ಲ. ನೋಡಿ, ಮುಖ್ಯವಾಗಿ ಇಲ್ಲಿ ಮೇಲೆ ನೋಡಿ, ಮರಗಳೇ ಒಂದು ರೀತಿಯಲ್ಲಿ ರಕ್ಷಣಾ ಕವಚವಾಗಿದೆ ನೋಡಿ. ಎರಡನೇದಾಗಿ ಕೆಳಮಟ್ಟದಲ್ಲಿ ಕಳೆಗಳಿದೆ ನೋಡಿ, ಕಳೆಯ ರೀತಿ ಎಲ್ಲ ಕಡೆಯೂ ಕಳೆ ಇದೆ ನೋಡಿ. ಮೂರನೇದಾಗಿ ಈ ಕಳೆಗಳ ಮತ್ತು ಮೇಲಿರುವ ಮರಗಳ ಎಲೆಗಳೆಲ್ಲ ಮಲ್ಚಿಂಗ್ ಆಗಿರ್ತದೆ ನೋಡಿ, ಎಲ್ಲ ಮುಚ್ಚಿಗೆಯಾಗಿ ಬಿದ್ದಿದೆ ನೋಡಿ, ಒಣಗಿದ ಎಲೆಗಳು ನೋಡಿ. ಹೀಗಿರುವಾಗ ಈ ಮಣ್ಣಿನೊಳಗಡೆ ನೋಡಿ ಯಥೇಚ್ಛವಾಗಿ ಜೀವಾಣುಗಳು ಮತ್ತು ನೋಡಿ ರಾಶಿ ರಾಶಿ ಇದೆ ನೋಡಿ, ಕೈಯಿಂದ ಬಗೆದಷ್ಟು ಬರ್ತದೆ ನೋಡಿ. ಇದು ನೈಸರ್ಗಿಕವಾಗಿ ಪ್ರತಿಯೊಂದು ಪೋಷಕಾಂಶ ಕೂಡ ಇರ್ತದೆ ಸ್ನೇಹಿತರೆ. ಇದರಲ್ಲಿ ಗಿಡಗಳಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಪೋಷಕಾಂಶ ಕೂಡ ಈ ಮಣ್ಣಿನಲ್ಲಿ ಇದೆ ನೋಡಿ ಸ್ನೇಹಿತರೆ. ನಮ್ಮಲ್ಲಿ ಈಗ ಕಾಡಿನಲ್ಲಿರುವಂಥ ಎತ್ತರದ ಮರ ಅಂತ ಹೇಳಿದರೆ ನಮ್ಮಲ್ಲಿ ಅಡಿಕೆ ಮರ. ನಾವು ಅಡಿಕೆ ಕೃಷಿ ಮಾಡ್ತಾ ಇದ್ದೇವೆ, ಹಾಗಾಗಿ ಎತ್ತರದ ಮರ ಅಂತ ಹೇಳಿದರೆ ಅಡಿಕೆ ಮರ. ಅದರ ನಂತರ ಅದಕ್ಕಿಂತ ಕೆಳಗಿನ ಮಟ್ಟದಲ್ಲಿ ನಾನು ಬಾಳೆ ನೆಟ್ಟಿದ್ದೇನೆ. ಆ ನಂತರ ನುಗ್ಗೆ ಗಿಡ ನೆಟ್ಟಿದ್ದೇನೆ, ಏಲಕ್ಕಿ ಗಿಡ ನೆಟ್ಟಿದ್ದೇನೆ ನೋಡಿ, ಏಲಕ್ಕಿ ನೋಡಿ. ಆಮೇಲೆ ಕಳೆಗಳು, ವಿವಿಧ ರೀತಿಯ ಹೆಸರಿಲ್ಲದಂತಹ ಕಳೆಗಳು, ಅದಕ್ಕೆ ಯಾವುದೇ ರೀತಿಯ ಹೆಸರಿಲ್ಲ. ಆಮೇಲೆ ಕೊಕ್ಕೋ ಗಿಡಗಳು, ಅದಕ್ಕಿಂತ ಸಣ್ಣ ಮಟ್ಟಿನಲ್ಲಿ ನೋಡಿ. ಎಲ್ಲಿ ನೋಡಿದ್ರೂ ಕೂಡ ನನ್ನ ಹಸಿರು ಕಾಣದ ಜಾಗ ಇಲ್ಲ ನೋಡಿ ಭೂಮಿಯಲ್ಲಿ. ಯಾವುದೇ ರೀತಿಯಲ್ಲೂ ಕಾಡಿನಿಗಿಂತ ವಿಭಿನ್ನವಾಗಿ ಸ್ಪೆಷಲಾಗಿ ಇಲ್ಲಿ ಕಾಡೆ ಯಾವ ರೀತಿಯಲ್ಲಿದೆ ಅದೇ ರೀತಿ. ಅಂದರೆ ಒಂದು ಜಾಗದಲ್ಲಿ ಎಷ್ಟು ವಿಧದ ಕಳೆ ಅಂತ ಹೇಳಿದರೆ ನೋಡಿ, ಇದೊಂದು ರೀತಿಯ ಕಳೆ ನೋಡಿ. ಎರಡನೇದಾಗಿ ಇಲ್ಲಿ ಒಂದು ರೀತಿಯ ಕಳೆ ನೋಡಿ, ಇಲ್ಲಿ ಮೂರನೇದ್ದು ಇದೊಂದು ರೀತಿಯ ಕಳೆ, ಇಲ್ಲಿ ನೋಡಿ ನಾಲ್ಕನೇದ್ದು ಇದೊಂದು ರೀತಿಯ ಕಳೆ ಈ ಗಿಡ, ಇನ್ನು ಐದನೇದು ಇದೊಂದು ಹುಲ್ಲು ನೋಡಿ, ಆರನೇದು ಇಲ್ಲೊಂದು ಹೂ ಬಂದಿದೆ ನೋಡಿ, ಇದೊಂದು ಜಾತಿಯ ಕಳೆ. ಇನ್ನು ಏಳನೇದು ಇಲ್ಲೊಂದು ಬಳ್ಳಿ ಇದೆ ನೋಡಿ ಸ್ನೇಹಿತರೆ, ಈ ಬಳ್ಳಿ ಏಳನೇದಾಯಿತು. ಹೀಗೆ ನಮ್ಮ ಜಾಗದಲ್ಲಿ ಪ್ರತಿ ಇಂಚಿಂಚಿಗೂ ವಿಭಿನ್ನ ರೀತಿಯ ಬೇರೆ ಬೇರೆ ರೀತಿಯ ಕಳೆಗಳು ಬಂದರೆ ನಮ್ಮ ತೋಟ ಕೂಡ ಕಾಡಿನಂತಹ ಮಣ್ಣನ್ನು ಹೊಂದ್ತದೆ. ಕಾಡಿನಲ್ಲಿರುವ ರೀತಿಯಲ್ಲಿ ಇದೆಯಾ, ಅಷ್ಟು ಕಾಡಿನಲ್ಲಿರುವಂತಹ ರೀತಿ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಸಾವಿರಾರು ವರ್ಷದಿಂದ ಮನುಷ್ಯರ ಪ್ರಯತ್ನವೇ ಇಲ್ಲದೆ, ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಅದು ನೈಸರ್ಗಿಕವಾಗಿ ರಚನೆ ಆದದ್ದು. ಇಲ್ಲಿ ನಾವು ಮನುಷ್ಯರು ಹೋದ ಕೂಡಲೇ ನಮ್ಮ ಭೂಮಿ ಹಾಳಾಗ್ತದೆ ಅಂದರೆ ಲೆಕ್ಕ. ಆದರೂ ಸ್ವಲ್ಪ ಮಟ್ಟಿಗೆ ಕಾಡಿನಲ್ಲಿರುವಂತಹ ಒಂದು ರಚನೆಯನ್ನು ಆಗ್ತದಂತ ನೋಡಿ. ನಾವು ಮುಖ್ಯವಾಗಿ ನೋಡಬೇಕಾದ್ದು ನಮ್ಮ ಮಣ್ಣನ್ನು ಸ್ನೇಹಿತರೆ. ನೋಡಿ ಹೇಗಿದೆ ನೋಡಿ. ಇದು ಅಡಿಕೆ ಮರದ ಬುಡ ಅಲ್ಲ, ಅಡಿಕೆ ಮರ ಇಲ್ಲಿದೆ ನೋಡಿ, ಇಲ್ಲಿದೆ, ಇದು ಇಲ್ಲಿದೆ ನೋಡಿ. ಇದು 4 ಅಡಿಕೆ ಮರದ ಮಧ್ಯದಲ್ಲಿರುವಂತಹ ಜಾಗ ನಂದು ನೋಡಿ ಹೇಗಿದೆ. ಈ ಹ್ಯೂಮಸ್ ಅಂತ ಹೇಳಿದರೆ ಯಾವುದಂತ ಹೇಳಿದರೆ ಈ ಕಳೆಗಳು ಮತ್ತು ಇದರಲ್ಲಿ ಬೇಕಾದಷ್ಟು ಕೋಟಿ ಕೋಟಿ ಜೀವಿಗಳಿರ್ತದೆ ಸ್ನೇಹಿತರೆ. ಎರೆಹುಳ ಆಗಲಿ ಏನೇನು ಹೆಸರಿಲ್ಲದ ಹುಳಗಳೆಲ್ಲ ಅದೆಲ್ಲ ಸಾಯ್ತದೆ, ಪ್ರಾಯ ಆದಾಗ ಸಾಯ್ತದೆ ನೋಡಿ. ಇಲ್ಲೊಂದು ಜೀವಿಗಳು ನೋಡಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೆ ನೋಡಿ, ಗೆದ್ದಲು ನೋಡಿ. ಗೆದ್ದಲಿನಷ್ಟು ಒಂದು ಒಳ್ಳೆಯ ಜೀವಿಗಳಿಲ್ಲ ಅಡಿಕೆ ತೋಟಕ್ಕೆ, ಯಾವುದೇ ತೋಟಕ್ಕೆ. ಯಾಕಂತ ಹೇಳಿದರೆ ನಮ್ಮ ಈ ಕಳೆಗಳನ್ನು ಅತಿ ವೇಗವಾಗಿ ತಿಂದು ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡೋದರಲ್ಲಿ ಗೆದ್ದಲಿನಷ್ಟು ಒಂದು ಪ್ರಮುಖ ಜೀವಿ ಇಲ್ಲ. ಆದರೆ ಹೆಚ್ಚಿನ ರೈತರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ಗೆದ್ದಲು ಬಂದರೆ ನಮ್ಮ ತೋಟ ಹೋಯ್ತಂತಲೇ ಲೆಕ್ಕ ಹೆಚ್ಚಿನವರ ಮನಸ್ಸಿನಲ್ಲಿ. ಅಂದರೆ ತಿಳುವಳಿಕೆ ಇಲ್ಲ. ನಾವು ಕೃಷಿ ಅಂತ ಹೇಳಿದರೆ ನಾವು ಮೊದಲನೇದಾಗಿ ಗಿಡವನ್ನಲ್ಲ ಮಣ್ಣನ್ನು ಸರಿ ಮಾಡಬೇಕು. ನಮ್ಮ ಮಣ್ಣು ಆರೋಗ್ಯವಾಗಿದ್ದರೆ ನೋಡಿ ಎಷ್ಟು ಜೀವಿಗಳು ನೋಡಿದ್ರಲ್ಲ. ಈ ರೀತಿಯ ರಚನೆ ಬರಲಿಕ್ಕೆ ಕಾರಣ ಈ ಜೀವಿಗಳು.
ಈ ಜೀವಿಗಳನ್ನು ನಾವು ಉಳಿಸಿದರೆ ನಮ್ಮ ತೋಟಕ್ಕೆ ಯಾವುದೇ ರೀತಿಯ ಗೊಬ್ಬರ ಬೇಕಾಗಿಲ್ಲ. ಕಾಡಿನಲ್ಲಿರುವಂಥ ರಚನೆ ಆಗಿದೆ ಅಂತ ಹೇಳ್ಬೋದು. ಅಷ್ಟಲ್ಲದಿದ್ದರೂ ಒಂದು ಅರ್ಧದಷ್ಟಾದರೂ ನನ್ನ ಮಣ್ಣಿನಲ್ಲಿ ಕಾಡಿನಂತಹ ರಚನೆ ಇದೆ, ಹ್ಯೂಮಸ್ ಇದೆ. ಒಳ್ಳೆಯ ಇಳುವರಿ ಬರ್ತದ ಇಲ್ವ ಅಂತ ನೋಡಲಿಕ್ಕೆ ನೋಡಿ, ಅಡಿಕೆ ತೋಟ ನೋಡಿ ಕಾಣ್ಬೋದು, ಇಲ್ಲಿ ಗೊನೆಗಳೆಲ್ಲ ನೋಡಿ ನೋಡಿ ಕಾಣಬಹುದು ನಿಮಗೆ ಫಸಲು ಹೇಗಿದೆ ಅಂತ ನೋಡಿ. ಇದು ಸಾಕ್ಷಿ, ಇಳುವರಿ ಬರುವುದು ತಳಿಯ ಮೇಲೆ, ಆದರೂ ನಮ್ಮ ಅಡಕೆ ಗಿಡ ಆರೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಇದೊಂದು ಕಾರಣ. ರೋಗ ಬರುವುದಿಲ್ಲ ಅಂತ ಅಲ್ಲ ಸ್ನೇಹಿತರೆ, ಪ್ರತಿಯೊಂದು ಜೀವಿಗಳಿಗೂ ಗಿಡಗಳಿಗೆ ರೋಗ ಬಂದೇ ಬರ್ತದೆ. ಆದರೆ ನೈಸರ್ಗಿಕವಾಗಿ ಕೃಷಿ ಮಾಡಿದರೆ ಆದಷ್ಟು ರೋಗದ ನಿಯಂತ್ರಣ ಶಕ್ತಿ ಈ ಗಿಡಗಳಿಗಿರ್ತದೆ. ಸಹಜ ಕೃಷಿ ಪದ್ಧತಿಯಿಂದ ಲಾಭ ಏನಂತೇಳಿದರೆ ಖರ್ಚು ಇಲ್ಲ, ಮತ್ತು ಆರೋಗ್ಯಯುತವಾದ ಗಾಳಿ ಬರ್ತದೆ ನಮಗೆ ತೋಟದಿಂದ. ಯಾವುದೇ ವಿಷ ಹಾಕದೇ ಇರುವುದರಿಂದ ಶುದ್ಧ ಗಾಳಿ ನಮಗೆ ಸಿಗ್ತದೆ. ಹಾಗೆಯೇ ಪರಿಸರದಲ್ಲಿ ಯಾವುದೇ ನಾವು ಹಣ್ಣಿನ ಗಿಡ ಇರಲಿ, ಬಾಳೆ ಗಿಡ ಇರಲಿ, ಯಾವುದೇ ನೆಟ್ಟಿದ್ರೂ ಕೂಡ ನಮಗೆ ವಿಷಮುಕ್ತವಾದ ಆಹಾರ ಸಿಗ್ತದೆ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.